ಫೇಕ್ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಲೇಡೀಸ್ ಸಿಂಗಮ್ ಕಮ್ ಬ್ಯಾಕ್. ಇದು ಸಿಂಗಮ್ ಅಲ್ಲ, ಮೈಸೂರು ಜನನ ಮಂಗಮ್ ಮಾಡಕ್ಕೆ ಕೊಟ್ಟಿರೋ ಒಂದು ಪ್ರಚಾರ ಪ್ರಿಯೆ. ಎಲ್ಲ ದಾಖಲೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಇಂಥ ವ್ಯಕ್ತಿಯಿಂದ IAS ಹುದ್ದೆಗೇನೆ ಕಳಂಕ. ಎಲ್ಲ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ನಿಮ್ಮನ್ನು ವರ್ಗಾವಣೆ ಮಾಡಿದ್ದು ನಿಮ್ಮ ಕರ್ತವ್ಯ ಲೋಪ, ಕೋವಿಡ್ ನಿರ್ವಹಣೆಯ ವೈಫಲ್ಯ, ದಕ್ಷತೆ, ಪ್ರಾಮಾಣಿಕ ಅಧಿಕಾರಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಸಾವನ್ನಲ್ಲೂ ಮುಚ್ಚಿಟ್ಟಿದ್ದು, ಹಣದ ದುರ್ವಿನಿಯೋಗ, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯನ್ನು ಮಾಡುವಂಥವರೇ ಬೇಲಿ ಎದ್ದು ಹೊಲ ಮೇದಿದ್ರಿಂದ ಇವೆಲ್ಲವೂ ಗೊತ್ತಾಗಿ ಮುಖ್ಯ ಕಾರ್ಯದರ್ಶಿಯವರು ಇವರನ್ನ ವರ್ಗಾವಣೆ ಮಾಡಿದ್ರು. ಈಗ ಫೋಟೋ ತೆಗೆಸ್ಕೊಳಕ್ಕೆ ಹೋಗಿದ್ದೀರಲ್ಲ, ಅವತ್ತು ಇವರ ಇತಿಹಾಸ ಗೊತ್ತಿರಲಿಲ್ವಾ? 24 ಲಕ್ಷ ಇವರಿಂದ ಆಗಿರ್ತಕ್ಕಂಥ 1 ಕೋಟಿಗಿಂತ ಹೆಚ್ಚು ಏನು ಸರ್ಕಾರದ ಹಣ ದುರ್ವಿನಿಯೋಗ ಆಗಿದೆ, ಇವರಿಂದ ವಸೂಲಾತಿ ಆಗಬೇಕು, ಮತ್ತೆ ಅಮಾನತ್ ಮಾಡಬೇಕು. ನಾನು ಮೈಸೂರನ್ನ ಉಳಿಸ್ತಿದ್ದೆ, ಸರ್ವೆ ನಂಬರ್ 4ರಲ್ಲಿ ಭಾರೀ ಅನ್ಯಾಯ ಆಗಿದೆ. ಆದರೆ ನಮಗೆ ಗೊತ್ತಿತ್ತು ಅಲ್ಲಿ ಯಾವ ಅನ್ಯಾಯನೂ ಆಗಿಲ್ಲ, ಅದು ಮಹಾರಾಜರ ಆಸ್ತಿ, ಅದು ಯಾರ್ಯಾರಿಗೆ ಕೈಗೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ತಲುಪಬೇಕು. ಇದು ಅವತ್ತಿನಿಂದನೂ ನಡೀತಾ ಇರ್ತಕ್ಕಂಥ ಹೋರಾಟ. ಸುಪ್ರೀಂ ಕೋರ್ಟ್ ನ್ಯಾಯ ಆದೇಶನ ಗೌರವಿಸ್ತೀವಿ, ಆದರೆ ಅವರನ್ನೂ ಕೂಡ ನೀವು ಅವತ್ತು ಚರ್ಚೆ ಮಾಡಿದ್ರಲ್ಲ, ಸರ್ವೆ ನಂಬರ್ 4 ಮಾಲೀಕರು ಯಾರು? ಈಗ ಅವ್ರ ಜೊತೆ ಫೋಟೋ, ಈಗ ಅವ್ರ ಮೇಲೆ ಗೌರವ ಪ್ರೀತಿ ಬಂತ? ಎಲ್ರಿಗೂ ನಮಸ್ಕಾರ. ಹಿಂದೆ ನಾನು ಕರ್ನಾಟಕದ ಸರ್ಕಾರದ ವ್ಯವಸ್ಥೆಯಲ್ಲಿ 28 ದಿವಸಗಳಿಗೆ ಒಬ್ಬ ಕರ್ನಾಟಕದ ಕನ್ನಡದ ದಲಿತ ಸಮಾಜದ ಜಿಲ್ಲಾಧಿಕಾರಿಯನ್ನು ದಸರಾ ವಿಶೇಷಾಧಿಕಾರಿಯಾಗಿ ನೇಮಕವಾದ ನಂತರ ಇತಿಹಾಸದಲ್ಲಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಮೊಟ್ಟ ಮೊದಲು ಅಂಥೇಳಿ ನಾನು ಆರೋಪ ಮಾಡಿದ್ದೆ. ಅದಾದ ಮೇಲೆ ಅವರು ಅಂಬೇಡ್ಕರ್ ವಾಲ್ಮೀಕಿ ಜಯಂತಿನಲ್ಲಿ ಅಲ್ಲಿ ವಾಸ್ತವ್ಯ ಇದ್ದಿದ್ದು ರೆಸಾರ್ಟಲ್ಲಿ, ನಿಮ್ಮ ಪತ್ರಿಕೆಯಲ್ಲೇ ವರದಿ ಮಾಡಿದ್ರು. ಇದರಲ್ಲಿ ಪ್ರೋಟೋಕಾಲ್ ವೈಲೇಷನ್ ಮಾಡಿರೋವಂಥದ್ದು ಮಹಾರಾಜರು ದಸರಾದಲ್ಲಿ, ಮತ್ತು ಕೋವಿಡ್ ನಿರ್ವಹಣೆಯಲ್ಲಿ ತಪ್ಪು ಲೆಕ್ಕಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಸಾವನಲ್ಲೂ ಕೂಡ. ಜೊತೆಗೆ ಆರ್ಕಿಯಾಲಜಿ ಇಲಾಖೆಯ ಆರ್ಕಿಯಾಲಜಿ ಇಲಾಖೆಯ ಕಟ್ಟಡವನ್ನು ಯಾವುದೇ ಅನುಮತಿಗಳಿಲ್ಲದೆ ಸ್ವಿಮ್ಮಿಂಗ್ ಪೂಲ್ ಮತ್ತು ಕಟ್ಟಡದ ನವೀಕರಣ 16,35,000 ರೂಪಾಯಿನಲ್ಲಿ ಮಾಡಿರ್ತಕ್ಕಂಥದ್ದು. ಈ ಎಲ್ಲ ಆರೋಪಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರ ಚೀಫ್ ಸೆಕ್ರೆಟರಿಗಳನ್ನ ಇಲ್ಲಿ ಕಳಿಸಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ತು. ಅದಾದ ಮೇಲೆ ಅವರು ವರ್ಗಾವಣೆ ಆದ ನಂತರ ಅವರು ಹೇಳಿದ್ದೇನೋ, ಅವರೇ ಹೇಳಿರೋವಂಥದ್ದು, ದಟ್ಗಳ್ಳಿ
123ರಲ್ಲಿ ಗೋಮಾಳ ಜಮೀನು ಈಗ ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ತನಿಖೆ ನಂತರ ಅದು 1944ರಲ್ಲಿ ಸರ್ಕಾರ ಆ್ಯಕ್ಷನ್ ಮಾಡಿರ್ತಕ್ಕಂಥ ಭೂಮಿ ಅನ್ನೋವಂಥದ್ದು ಈಗಾಗಲೇ ರಿಪೋರ್ಟಿಂಗ್ ನಿಮ್ಗೆ ಕೊಡ್ತೀವಿ. ಈಗ ಎರಡನೇದು, ಅವರು ಇನ್ನೊಂದು ಹೇಳಿದರು, ಇನ್ನು ರಾಜಕಾಲುವೆದು ಹೇಳಿದರು, ಅದಾಗಲೇ ವರದಿ ಕೊಟ್ಟವಲ್ಲ. ಗೋಮಾಳ ಅಂತ ಹೇಳಿದರು, ಅದನ್ನು DCRC ವರದಿನೇ ಬಂತಲ್ಲ. ಇದಾದ ಮೇಲೆ 115 ಸರ್ವೆ ನಂಬರ್ 115 ಕೇರ್ಗಳ್ಳಿನಲ್ಲಿ ಅದೆಷ್ಟೋ ಎಕರೆಗೆ ಎಕ್ಸಸ್ ಪೇಮೆಂಟ್ ಆಗಿದೆ. ನಾನು ಕೂಡ ಮೂಡ ಚೇರ್ಮನ್ ಆಗಿದ್ದವನು. ಅಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ಭೂಮಿಗಿಂತ ಪರಿಹಾರ ಪ್ರಾಧಿಕಾರ ಏನು ಕೊಟ್ಟಿದೆ ರೈತರಿಗೆ, ಅದಕ್ಕಿಂತ ಹೆಚ್ಚು ಬಡಾವಣೆಯನ್ನು ಮಾಡಿದ್ದಾರೆ ಅನ್ನೋದು ಈಗಾಗಲೇ 7-8 ವರ್ಷದಲ್ಲೇ ಹಿಂದಿದ್ದ ಪ್ರಾಧಿಕಾರದ ಅಧ್ಯಕ್ಷರೇ ತನಿಖೆ ಮಾಡಿ ಅವ್ರಿಗೂ ಕೂಡ ಪರಿಹಾರವನ್ನು ಕೊಡಬೇಕು. ಜೊತೆಗೆ ಒಬ್ಬ ಮಾತ್ರ 14 ಲಕ್ಷ ರೂಪಾಯಿನ ಎಕ್ಸಸ್ ಪೇಮೆಂಟನ್ನು ತೆಗೆದುಕೊಂಡಿದ್ದಾನೆ ಅಂತ ಈಗಾಗಲೇ 8 ವರ್ಷದಲ್ಲೇ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವರೇನು ಕಂಡಿಡ್ದಿಲ್ಲ. ಇನ್ನೂ ಸ್ನೇಹಿತರೆ, ಇನ್ನೊಂದು ಹೇಳಿದ್ದಾರೆ ಅವರು, ಇದು ಕೊಡಪ್ಪ ಕೋರ್ಟ್ ಆರ್ಡ್ರು. ಇನ್ನು ಸಾರಾ ಮಹೇಶ್ ಆಯ್ತು, ರಾಜೀವು ಹೋಟ್ಲು ಕಟ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಲಿಂಗಂಬೋದಿಲಿ 2 ಎಕರೆಲಿ. ನಾನು ಹೇಳಿದೆ ಅದು 2 ಎಕರೆ ಅಲ್ಲ 4 ಎಕರೆ ಅಂತ. ಈಗ ಹೋದ್ರೆ ಹೋಟ್ಲು ಕಟ್ತಾ ಇದ್ದೀವ ಇಲ್ವಾ ಅಂತ ನಿಮ್ಮೆಲ್ಲರಿಗೂ ಸಿಗ್ತದೆ, ಇಲ್ಲ ಅಂತ ಅವ್ರದ್ದೇ ವರದಿಲಿ ಬತ್ತು. ಆದರೆ ಅವ್ರು ಇನ್ನೊಂದು ಏನು ಹೇಳಿದರು, 90 ಮೀಟ್ರು ಬಿಡಬೇಕು, 60-70 ಮೀಟ್ರ್ ಬಿಡಬೇಕು ಅಂತ ಹೇಳಿದರು. ಪ್ರಾಧಿಕಾರ ನನಗೆ ಕೊಟ್ಟಿರೋದೇ ತಪ್ಪು ನಕ್ಷೆನ ಅಂತ. ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಮತ್ತು ಕರ್ನಾಟಕ ಟ್ಯಾಂಕ್ ರಿಸರ್ವೇಷನ್ ಆ್ಯಕ್ಟು ಹಲ್ಸೂರು ಕೆರೆ ಬಿಟ್ಟರೆ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗೆ 30 ಮೀಟ್ರು ಅಂತಿರೋದ ಕೊಟ್ಟಾಯಿತು. ಆ್ಯಕ್ಟಲ್ಲೂ ಇದೆ. ಇದು ಜೊತೆಗೆ ನಂದು ಸಾರಾ ಕನ್ವೆನ್ಷನ್ 30 ಮೀಟ್ರ್ ಇರಬೇಕಿತ್ತು, ರಾಜಕಾಲುವೆ ಮೇಲೆ ಕಟ್ಬಿಟ್ಟಿದ್ದಾರೆ, ಗೋಮಾಳದಲ್ಲೇ ಕಟ್ಟಿದ್ದಾರೆ. ಆದರೆ ರಾಜಕಾಲುವೆ ಅನ್ನೋ ಡೆಫಿನೇಷನ್ನೇ ಮೈಸೂರು ನಗರದಲ್ಲಿ ಇಲ್ಲ. ಅಲ್ಲಿ ಬಿಡಬೇಕಾಗಿರುವಂಥದ್ದು 10 ಮೀಟ್ರು, 70 ಮೀಟ್ರು 54 ಮೀಟ್ರ್ ಬಿಟ್ಟಿದ್ದಾರೆ ಅಂತಲೇ ವರದಿ ಬಂತು. ಇದಾದ ಮೇಲೆ ಅವ್ರು ಇನ್ನೊಂದು ಆರೋಪ ಮಾಡಿದರು, ಯಾವನೋ ಒಬ್ಬ ಅಯೋಗ್ಯ, ಈಗ 4 ಕೇಸ್ಗಳಲ್ಲಿ ತಲೆಮರೆಸ್ಕೊಂಡವನಲ್ಲ, RTI ಕಾರ್ಯಕರ್ತ ಅಂಥೇಳಿ ಜನರಿಂದ ಹಣ ವಸೂಲು ಮಾಡಿ ಸಿಗಾಕೊಂಡವನಲ್ಲ, ಅವನಿಂದ ಅರ್ಜಿ ತಗೊಂಡು ನೀವು ಯಾವಾಗ ನಿಮ್ಮ ಬಣ್ಣ ಎಲ್ಲ ಬಯಲಾಗಕ್ಕೆ ಬಂತು ಆಗ ಇದು ಕೇರ್ಗಳ್ಳಿ ಅದರಲ್ಲಿ 1 ಎಕರೆ 39 ಕುಂಟೆನ ಅಲಿನೇಷನ್ ಮಾಡಿರೋ ತಪ್ಪು ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು. ತಗೊಳ್ಳಿ, ಅದಕ್ಕೆ ಸ್ಟೇ ಕಾಪಿ ಕರ್ನಾಟಕ ನ್ಯಾಯಾಲಯ, ನೀನು ಕ್ಯಾನ್ಸಲ್ ಮಾಡಿರೋದು ತಪ್ಪು ಅಂತ ಸ್ಟೇ ಕಾಪಿ ಕೊಟ್ಟಿದ್ದೆ. ಅಲ್ಲಿಗೆ ನಿನ್ನ ಯಾವ ಭೂ ಹಗರಣ ಆರೋಪದಿಂದ
ನನ್ನನ್ನು ವರ್ಗಾವಣೆ ಮಾಡಿದ್ರಿ ಅಂತ ಹೇಳಿದ್ರಿ. ಅದೆಲ್ಲವೂ ನೀವು ಕಟ್ಟಿದ ಕತೆ. ಬಹಳ ಮುಖ್ಯವಾಗಿ ಮುಂದೊಂದು ದಿನ ಕುರುಬಾಳಳ್ಳಿಯ ಜಮೀನೆಲ್ಲವೂ ಇಂಥವರ ಪಾಲಾಗಿ ಎಲ್ಲೆಡೆ ಬೃಹತ್ ಅಪಾರ್ಟ್ಮೆಂಟ್ಗಳು ಹಾಗೂ ಬಡಾವಣೆಗಳು, ಧನಿಕರುಗಳು, ದನಕರುಗಳು ಹಸು ಮೇಯುತ್ತಿದ್ದ ಜಾಗ ಹಾಗೂ ಕೆರೆ ಕಟ್ಟೆಗಳೇ ಕಣ್ಮರೆಯಾದಾಗ ಈಗಿನ ಘಟನೆ ಮತ್ತೊಮ್ಮೆ ನೆನಪಿಗೆ ಬರಲಿದೆ. ನಷ್ಟವಾಗಿದ್ದು ಮೈಸೂರು ಜಿಲ್ಲೆಗೆ ಹೊರತು ನನಗಲ್ಲ. ಕರೆಕ್ಟ್. ಮೈಸೂರಿನಲ್ಲಿ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸರ್ಕಾರಿ ಭೂಮಿ ಕೈಬಿಟ್ಟು ಭೂಮಿ ಮಾಫಿಯಾ ಪಾಲಾಗಲಿದೆ. ನಾನು ಹೇಳಿಲ್ಲ, ಅವರು ಒಂದು ಪತ್ರಿಕೆಯಲ್ಲಿ ಕೊಟ್ಟಂಥ ಇಂಟ್ರು ತುಂಬ ಚೆನ್ನಾಗಿದೆ ನೋಡಿ. ನಾನು ಮೈಸೂರಿಗೆ ಬರೋ ಹೊತ್ತಿಗಾಗಲೇ ಸರ್ಕಾರದ ತೀರ್ಮಾನಕ್ಕೆ ವಿರುದ್ಧವಾಗಿ ಹೈಕೋರ್ಟ್ ಆದೇಶ ನೀಡಿಯಾಗಿತ್ತು. ಲಲಿತ್ ಮಹಲ್ ಅರಮನೆಯೂ ಸೇರಿದಂತೆ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ 1560 ಎಕರೆ ಭೂಮಿ ಖಾಸಗಿಯವರಿಗೆ ಸೇರಿದ್ದು ಎಂದು ನ್ಯಾಯಾಲಯ ತೀರ್ಪು ನೀಡಿದ್ದು. ನ್ಯಾಯಾಲಯದ ಈ ತೀರ್ಪನ್ನು ಇದು ಮುಂದೆ ಎಲ್ಲ ನೀವು ಕಾಪಿ ಕೊಡ್ತೀನಿ, ಓದ್ಕೊಳ್ಳಿ. ಈಗಾಗಲೇ 2 ಬಾರಿ ವಿಚಾರಣೆಗೆ ಬಂದಾಗಿದೆ. ಈಗ ಸುಪ್ರೀಂ ಕೋರ್ಟ್ಗೆ ರಜೆ ಇದೆ. ಸದ್ಯದಲ್ಲಿಯೇ ಅಂತಿಮ ವಿಚಾರಣೆ ನಡೆಯಲಿದೆ. ಇದು ಯಾರು ಹೇಳಿದ್ದು? ಕುರುಬಾರಳ್ಳಿ ಸರ್ವೆ ನಂಬರ್ 4 ನೀವೇ ಹೇಳಿದ್ದು, ನಾನು ಹೇಳಿದ್ದಲ್ಲ. ಅದೆಲ್ಲವನ್ನು ಉಳಿಸೋ ಕೆಲಸವನ್ನು ಮಾಡ್ತಾಯಿದ್ದೀನಿ. ಇದು ಸುಳ್ಳು. ಯಾಕೆ ಅಂದರೆ ನೋಡಿ, ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಕ್ಕೆ ಅನ್ಯಾಯ ಆದರೆ ಅಡ್ವೊಕೇಟ್ ಜನರಲ್ ಇರ್ತಾರೆ ಸರ್ಕಾರದ ಪರವಾಗಿ ವಾದ ಮಾಡೋಕ್ಕೆ. ಕೇಂದ್ರ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರವಾಗಿ, ಸರ್ಕಾರದ ಪರವಾಗಿ ವಾದ ಮಾಡೋಕ್ಕೆ ಅಟಾರ್ನಿ ಜನರಲ್ ಇರ್ತಾರೆ. ಆದರೆ ನೀವು ಕುರುಬಾರಳ್ಳಿ ಸರ್ವೆ ನಂಬರ್ 4 ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಪ್ರೈವೇಟ್ ಲಾಯರ್ನ ಪ್ರಾಧಿಕಾರದ ಸ್ವಾಯತ್ತ ಸಂಸ್ಥೆಯ 24 ಲಕ್ಷಗಳನ್ನು ನೀವು ಕೊಟ್ರಲ್ಲ, ಏನಾಯಿತು ನಿಮ್ಮ ಕೇಸು? ಅಪ್ಲಿಕೇಶನ್ ಡಿಸ್ಮಿಸ್ ಆಯಿತು, ಅಡ್ಮಿಟ್ಟು ಆಗಲಿಲ್ಲ. ಆದರೆ ಇಲ್ಲಿ ನಮ್ಮ ದುರ್ದೈವ, ಇಲ್ಲಿ ಪ್ಲೈಂಟಿಫು ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಡೆಪ್ಟಿ ಕಮಿಷನರ್ ಆಫ್ ಮೈಸೂರು, ತಹಶೀಲ್ದಾರ್, ರೆಸ್ಪಾಂಡೆಂಟು ಇವರೇ ಏನು ಹೇಳಿದಾರಲ್ಲ ಸರ್ವೆ ನಂಬರ್ 4 ಅಂತ, ಅದರ ಮಾಲೀಕರು ಅಲ್ವಾ ಸ್ವಾಮಿ? ಮೈಸೂರಿಗೆ ಮೈಸೂರದೇ ಆದಂಥ ಇತಿಹಾಸ ಇದೆ. ನೀವು ಹೇಳಿದ್ರಲ್ಲ ರಾಜಕಾಲುವೆ, ಆ ರಾಜರ ಹೆಸರು ಬಂದಿದ್ದೆ ಈ ಪುಣ್ಯಾತ್ಮರಿಂದ. ಈ ಕಾಲುವೆ ಹೆಸರು ಬಂದಿದ್ದೆ ಈ ಸರ್ವೆ ನಂಬರ್ 4 ಅವರ ಪುಣ್ಯಾತ್ಮರಿಂದ. ಆದರೆ ನೀವು ಅದು ತಪ್ಪು ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಆ ಮಹಾರಾಜರು, ಆ ಕುಟುಂಬ ಒಡವೆನ ಮಾರಾಟ ಮಾಡಿ ಕ್ಯಾರಸನ್ನು ಕಟ್ಟಿ ಜನರಿಗೆ ನೀರು ಕೊಟ್ಟರೆ, ಜೀವ ಉಳಿಸಿದ್ರೆ, ನೀವು ಅವರೇ ಕಟ್ಟಿರುವಂಥ ಮನೆಯಲ್ಲಿ ಕರೋನಾ ಟೈಮಲ್ಲಿ ಸರ್ಕಾರಿ ದುಡ್ಡನ್ನ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು 50,000 ರೂಪಾಯಿ ತಿಂಗಳಿಗೆ ಕರೆಂಟ್ ಬಿಲ್ ಮಾಡಿಕೊಂಡು ನಾವು ಪ್ರಶ್ನೆ ಮಾಡಿದ್ರೆ
ಹಾಂ, ನೀವು ಭೂ ಆರೋಪ ಆಯಿತು, ಕೇಸು ಮೊನ್ನೆ ಡಿಸ್ಮಿಸ್ ಆಯಿತು 24ರಲ್ಲಿ. ಇವತ್ತೆಷ್ಟು ಡೇಟು ಸ್ವಾಮಿ? ಹಾಂ, 24ರಲ್ಲಿ ಡಿಸ್ಮಿಸ್ ಆಗಿದ್ದು. ಇಲ್ಲಿ ನೋಡಿ, ಇಲ್ಲೊಂದು ಫೋಟೋ ಕೊಡ್ತೀನಿ. ದೇಶದ ಇತಿಹಾಸದಲ್ಲಿ ಪ್ಲಾಂಟಿಫ್ ಆ್ಯಂಡ್ ರೆಸ್ಪಾಂಡೆಂಟ್ ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೇಸು ಡಿಸ್ಮಿಸ್ ಆದ 3 ದಿವಸದಲ್ಲಿ ಒಟ್ಟಿಗೆ ಇರೋವಂಥದ್ದನ್ನ ಎಲ್ಲರೂ ನೋಡಿದ್ದೀರಾ? ನೋಡಿ ಇಲ್ಲಿ ಯಾರ್ಯಾರಿದ್ದಾರೆ. ಇರ್ಬೋದು, ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳ್ಬೋದು. ನೀವು ಎಂಡೋಮೆಂಟ್ ಕಮಿಷನರ್ ಆಗಿದ್ದೀರಿ, ಈಗ ಹೋಗಿ ಫೋಟೋ ಹೊಡ್ಸಿದ್ದೀರಲ್ಲ. ಸರ್ವೆ ನಂಬರ್ 4 ಬಗ್ಗೆ ನಾನು ಉಳಿಸ್ತೀನಿ ಅಂಥೇಳಿ 24 ಲಕ್ಷಗಳನ್ನ ಪ್ರಾಧಿಕಾರದ ಹಣನ ಯಾರದೇ ಅನುಮತಿ ಇಲ್ದೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಸರ್ಕಾರದ ಅನುಮತಿ ಇಲ್ದೇ ನೀವು 24 ಲಕ್ಷ ರೂಪಾಯಿನ ತಗೊಂಡೋಗಿ ಕೊಟ್ರಲ್ಲ ಇವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ. ಆಗ ಇವ್ರದ್ದೇನು ಮಹತ್ವ ಅಂತ ತಿಳಿದಿರಲಿಲ್ವ ನೀವು? ಮೈಸೂರು ರಾಜ್ಯಕ್ಕೆ ಇವ್ರ ಕೊಡುಗೆ ಏನು, ಇವ್ರ ಕುಟುಂಬದ್ದು ಅಂತ ಗೊತ್ತಿರಲಿಲ್ವ ನಿಮಗೆ? ಅದಕ್ಕೆ ನೀವು ಏನೇನು ಇಲ್ಲಿ ಆರೋಪಗಳನ್ನು ವರ್ಗಾವಣೆ ಮಾಡಿದ್ರಿ, ಅವೆಲ್ಲ ಸುಳ್ಳು ಅನ್ನೋದು ಈಗಾಗಲೇ ತೀರ್ಪು ಬಂದಿದೆ. ನಿಮ್ಮ ಇಲಾಖೆ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೇಕ್ ಅಕೌಂಟ್ಸ್ಗಳು ಮಾಡಿ ನಿಮ್ಮ ಬಾಲ್ಗಳಿಂದ ಏನೇನು ನಿಮ್ಮ ಪರವಾಗಿ ಕಮ್ ಬ್ಯಾಕ್, ಅದು ಕೂಡ ಈಗಾಗಲೇ ಹೇಳಿದ್ದಾರೆ. ಯಾರು? ಒಬ್ಬರು ಹಿರಿಯ IPS ಅಧಿಕಾರಿ. ಅದು ಕೂಡ ಫೋರ್ಜರಿ, ನಕಲಿ ಅನ್ನುವಂಥದ್ದನ್ನ ನೀವು ನಾನೇನೇನು ಆರೋಪ ಮಾಡಿದ್ದೆ, ಒಂದು ನೀವು ಪುಷ್ಪಾರ್ಚನೆ ಮಾಡಿದ್ದು, ಇನ್ನೊಂದು ಪ್ರೋಟೋಕಾಲು ವೈಲೇಷನ್ ಮಾಡಿ ಪುಷ್ಪಾರ್ಚನೆ ಮಾಡಿದ್ದು, ವಾಲ್ಮೀಕಿ ಜಯಂತಿಲಿ ಹೋಗಿ ನೀವು ರೆಸಾರ್ಟಲ್ಲಿ ಉಳಿದಿದ್ದು, ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದು, ಅಲ್ಲೇ ವರದಿ ಬಂದಿದೆ. ಮನೆ ನವೀಕರಣ ಮಾಡಿದ್ದು RC ಅವ್ರ ವರದಿ ಇದೆ, ತಗೊಳ್ಳಿ, ಕೊಟ್ಟಿದ್ದೀವಿ. ಈಗ ಅದು ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಕೊಟ್ಟಿದ್ದಾರೆ. ಸಾವಿನ ಲೆಕ್ಕ ಮೇ 1 ತಿಂಗಳಲ್ಲಿ 1,000 ಕೇಸು, 740 ಜನವನ್ನು 41 ಜನವನ್ನು ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ದೆ. ಈಗ ಅದನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಮೇ 1 ತಿಂಗಳಲ್ಲಿ ಈಗ ಸರ್ಕಾರಕ್ಕೆ ಈಗ ರಿವೈಸ್ ಮಾಡಿ ಎಷ್ಟು ಜನ ಸತ್ತಿದ್ದಾರೆ ಅನ್ನೋವಂಥದ್ದನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಾನು ಮಾನ್ಯ ಈಗಾಗಲೇ ಪತ್ರವನ್ನು ಬರೆದಿದ್ದೀನಿ, ಆ ಕಾಪಿನ ನಿಮಗೆ ಕೊಡ್ತಾಯಿದ್ದೀನಿ. ಇವತ್ತು ಮುಖ್ಯ ಕಾರ್ಯದರ್ಶಿಯವರಿಗೆ ಆಗ್ರಹ ಮಾಡ್ತಾಯಿದ್ದೀನಿ, ಈಗಾಗಲೇ ಸರ್ಕಾರದ ಹಣವನ್ನು ದುರ್ವಿನಿಯೋಗ ಮಾಡಿರೋದ್ರಿಂದ, ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿರೋದ್ರಿಂದ ಸಾರ್ವಜನಿಕರಿಗೆ, ಮೈಸೂರು ಜನತೆಯ ಮೇಲೆ ತಾವು ಮಾಡಿದಂತಹ ಅಕ್ಷಮ್ಯ ಅಪರಾಧದಿಂದ
ಕಪ್ಪು ಚುಕ್ಕಿಯನ್ನು ಏನಿಟ್ಟಿದ್ರಿ, ನೀವು ಮಾಡಿದಂಥ ಎಲ್ಲ ಆರೋಪಗಳು ಸುಳ್ಳಾಗಿರೋದ್ರಿಂದ, ನಾವು ಮಾಡಿದಂಥ ಎಲ್ಲ ಆರೋಪಗಳು ತನಿಖೆಯಿಂದ ದೃಢಪಟ್ಟಿರೋದ್ರಿಂದ ಇವರನ್ನ ತಕ್ಷಣ ಅಮಾನತ್ ಮಾಡಿ 1 to 4 ಚಾರ್ಜಸ್ ಮಾಡಿ ನಂತರ ಇವರನ್ನ ಸೇವೆಯಿಂದ ವಜಾ ಮಾಡಿ. ಎಲ್ಲ ದಾಖಲೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಇಂಥ ವ್ಯಕ್ತಿಯಿಂದ IAS ಹುದ್ದೆಗೇನೆ ಕಳಂಕ. ಎಲ್ಲ ದಾಖಲೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ನಿಮ್ಮನ್ನು ವರ್ಗಾವಣೆ ಮಾಡಿದ್ದು ನಿಮ್ಮ ಕರ್ತವ್ಯ ಲೋಪ, ಕೋವಿಡ್ ನಿರ್ವಹಣೆಯ ವೈಫಲ್ಯ, ದಕ್ಷತೆ, ಪ್ರಾಮಾಣಿಕ ಅಧಿಕಾರಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಸಾವನ್ನಲ್ಲೂ ಮುಚ್ಚಿಟ್ಟಿದ್ದು, ಹಣದ ದುರ್ವಿನಿಯೋಗ, ಪಾರಂಪರಿಕ ಕಟ್ಟಡಗಳ ಸಂರಕ್ಷಣೆಯನ್ನು ಮಾಡುವಂಥವರೇ ಬೇಲಿ ಎದ್ದು ಹೊಲ ಮೇದಿದ್ದರಿಂದ ಇವೆಲ್ಲವೂ ಗೊತ್ತಾಗಿ ಮುಖ್ಯ ಕಾರ್ಯದರ್ಶಿಯವರು ಇವರನ್ನ ವರ್ಗಾವಣೆ ಮಾಡಿದ್ರು. ಇದು ಯಾವುದೇ ಭೂಮಿಯ ಆರೋಪದಿಂದಲ್ಲ. ಈ ಕಾರಣದಿಂದ ನಾನು ಈಗಾಗಲೇ ಕ್ರಿಮಿನಲ್ ಆ್ಯಂಡ್ ಸಿವಿಲ್ ಎರಡೂ ಡೆಫಾರ್ಮೇಷನ್ ಹಾಕಿದ್ದೀನಿ. ಮತ್ತು ಹಕ್ಕುಚ್ಯುತಿಗೂ ಕೂಡ ಸ್ಪೀಕರ್ ಅವ್ರಿಗೆ ಮಂಡನೆ ಮಾಡಿದ್ದೀನಿ. ಅದರಿಂದ ನಿಮ್ಮ ಮೂಲಕ ಮೈಸೂರ ಜನಕ್ಕೆ ಹಚ್ಚಿ ಹೋದಂತಹ ಕಳಂಕ ಇವತ್ತು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಎಲ್ಲ ದಾಖಲಾತಿಗಳು ಕೊಟ್ಟಿದ್ದೀವಿ. ಯಾವುದೇ ಅನುಮಾನ ಇದ್ರೂ ಪ್ರಶ್ನೆ ಕೇಳಿ. ಹೇಳ್ಬೋದಿತ್ತವರು ಮೈಸೂರಲ್ಲಿ ಬೇಕಾರೆ 1 ಅಡಿ 2 ಅಡಿ ಯಾರು ಒತ್ತುವರಿ ಮಾಡೋರೆ ಅಂತ ಹೇಳಿದರೆ ಹೇಳ್ಬೋದಿತ್ತು. ಆದರೆ ರಾಜಕಾಲುವೆ ಅಂತಲೇ ಹೇಳ್ಬಿಟ್ಟಲ್ಲ, ಗೋಮಾಳ ಅಂತ ಏನು ಓದಿದ್ದೀರಿ ನೀವು? ಇದು ನನಗೆ ಅನುಮಾನ ಪ್ರಾರಂಭ ಆದ. ಎಲ್ಲ ದಾಖಲೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ನಿಮಗೆ ಪೂಜ್ಯ ಭಾವನೆ ಇವ್ರ ಬಗ್ಗೆ ಈಗ ಫೋಟೋ ತೆಗೆಸ್ಕೊಳ್ಳೋಕೆ ಹೋಗಿದ್ದೀರಲ್ಲ, ಅವತ್ತು ಇವರ ಇತಿಹಾಸ ಗೊತ್ತಿರಲಿಲ್ವಾ? 24 ಲಕ್ಷ ಇವರಿಂದ ಆಗಿರ್ತಕ್ಕಂಥ 1 ಕೋಟಿಗಿಂತ ಹೆಚ್ಚು ಏನು ಸರ್ಕಾರದ ಹಣ ದುರ್ವಿನಿಯೋಗ ಆಗಿದೆ, ಇವರಿಂದ ವಸೂಲಾತಿ ಆಗಬೇಕು, ಮತ್ತೆ ಅಮಾನತ್ ಮಾಡಬೇಕು. ಈಗ ಎಂಕ್ವೈರಿ ಬಂದಿದೆ ಮೇಲ್ನೋಟಕ್ಕೆ. ಈ ಎಲ್ಲ 1 to 4 ಚಾರ್ಜಸ್ ಮಾಡಿ ಸಾಬೀತಾದಮೇಲೆ ಸೇವೆಯಿಂದ ವಜಾ ಮಾಡಬೇಕು. ಈಗ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದೀನಿ. ಅವರು ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ಹೋರಾಟ ಏನು ಅನ್ನೋದನ್ನ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿಗೂ ಕೊಟ್ಟಿದ್ದೀನಿ. ನಂತರ ತೀರ್ಮಾನವನ್ನು ಮಾಡ್ತೀನಿ. ಅವರು ಮಾಡಿರುವಂಥ, ನಾನು ಏನು ಸರ್ಕಾರನ ಪತ್ರ ಬರೆದಿದ್ದೆ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳೇ ನೇಮಕ ಮಾಡಿದರು ಅಧಿಕಾರಿಗಳನ್ನ, ರೀಜನಲ್ ಕಮಿಷನರನ್ನ. ಅವರು ಏನು ವರದಿಯನ್ನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರ್ತಕ್ಕಂಥ ವರದಿ 2 ವರದಿ, ಮತ್ತು ಪಾರಂಪರಿಕ ಕಟ್ಟಡಗಳ ಆಯುಕ್ತರು ಅಲ್ಲಿಯ ಕಾರ್ಯದರ್ಶಿ ನಿರ್ದೇಶನದ ಮೇಲೆ ಏನು ಕೊಟ್ಟಿದ್ದರು ಅವ್ರ ವರದಿ, 3 ವರದಿನಲ್ಲೂ ಕೂಡ, ಆಮೇಲೆ ತಪ್ಪು ಲೆಕ್ಕ ಸಾವನ್ನ ಇದರಲ್ಲಿ ಕೊಟ್ಟಿರುವಂಥದ್ದು, ಈ 4ರಲ್ಲೂ ಕೂಡ, ಮತ್ತು ಈ ಪ್ರಾಧಿಕಾರದ ಹಣನ ದುರ್ಬಳಕೆ ಮಾಡಿರ್ತಕ್ಕಂಥದ್ದು ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ. ಇಷ್ಟು ಕೂಡ ಅವರ ಅಧಿಕಾರಿನೇ ಈಗಾಗಲೇ ಕೊಟ್ಟಿದ್ದಾರೆ. ಈಗ ಅದರ ಮೇಲೆ ನೀವು 1 to 4 ಚಾರ್ಜಸ್ನ ಮಾಡಬೇಕು, ತಕ್ಷಣ ಅಮಾನತ್ ಮಾಡಬೇಕು. ಪತ್ರ ಈಗ ಯಾಕೆ ಪತ್ರ ಅಂದರೆ ಹಿಂದೆಲ್ಲ ದೂರು ಕೊಟ್ಟಿದ್ದು, ಈ ದೂರೆಲ್ಲ ಈಗ ಸಾಬೀತಾಗಿದೆ, ಅವರ ಅಧಿಕಾರಿಗಳಿಂದಲೇ ಎಂಕ್ವೈರಿ ಸಾಬೀತಾಗಿದೆ. ಈಗ ಪತ್ರ ಬರೆದಿದ್ದೀನಿ ಕ್ರಮ ತಗೊಳ್ಳಿ ಅಂತ.
ಕ್ರಮ ತಗೊಳ್ಳಿ ಅಂತ. ಸರ್ ಅದು ನನಗೆ ಗೊತ್ತಿಲ್ಲ. ನನಗೆ ಮೈಸೂರಿನ ಜನ, ಪತ್ರಕರ್ತರು, ನೀವು ಇದನ್ನು ಯೋಚನೆ ಮಾಡಬೇಕು. ನಾನು ಮೈಸೂರನ್ನು ಉಳಿಸ್ತಿದ್ದೆ, ಸರ್ವೆ ನಂಬರ್ 4ರಲ್ಲಿ ಭಾರೀ ಅನ್ಯಾಯ ಆಗಿದೆ. ಆದರೆ ನಮಗೆ ಗೊತ್ತಿತ್ತು ಅಲ್ಲಿ ಯಾವ ಅನ್ಯಾಯನೂ ಆಗಿಲ್ಲ, ಅದು ಮಹಾರಾಜರ ಆಸ್ತಿ, ಅದು ಯಾರ್ಯಾರಿಗೆ ಕೈಗೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ತಲುಪಬೇಕು. ಇದು ಅವತ್ತಿನಿಂದನೂ ನಡೀತಾ ಇರ್ತಕ್ಕಂಥ ಹೋರಾಟ. ನಾವ್ಯಾರಿಗೂ ಕೂಡ ನಾವು ಇದು ತಪ್ಪು ಅಂತ ಹೇಳ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯ ಆದೇಶನ ಗೌರವಿಸ್ತೀವಿ. ಆದರೆ ಅವರನ್ನೂ ಕೂಡ ನೀವು ಅವತ್ತು ಚರ್ಚೆ ಮಾಡಿದ್ರಲ್ಲ, ಸರ್ವೆ ನಂಬರ್ 4 ಮಾಲೀಕರು ಯಾರು? ಈಗ ಅವ್ರ ಜೊತೆ ಫೋಟೋ, ಈಗ ಅವ್ರ ಮೇಲೆ ಗೌರವ ಪ್ರೀತಿ ಬಂತಾ? ಹಾಗಿದ್ದರೆ ನಿಮ್ಮ ಮನೆಯವರ ಸ್ನೇಹಿತರಿಗಿದ್ದಾರಲ್ಲ ರೆಡ್ಡಿಗಳು, ಅವ್ರಿಗೆ ಎಷ್ಟು ಎಕರೆ ಸರ್ವೆ ನಂಬರ್ 4ರಲ್ಲಿ ರಿಜಿಸ್ಟರ್ ಆಗಿದೆ ಸ್ವಲ್ಪ ಬಹಿರಂಗಪಡಿಸಿ. ನನಗಿದು ಗುಟ್ಟೆ ಗೊತ್ತಾಯ್ತಾ ಇಲ್ಲ. ಅಲ್ಲ, ನಂಗೆ ಗೊತ್ತಾಯ್ತಾ ಇಲ್ಲ, ನೀವು ಹೇಳ್ಬೇಕು. ಇದೇನು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಕೇಸ್ನ ಗೆಲ್ಲೇಬೇಕು ಅಂಥೇಳಿ 24 ಲಕ್ಷನ ಕಾನೂನು ಬಾಹಿರವಾಗಿ ಕೊಟ್ಟು ಲಾಯರ್ಸ್ ಇಡ್ತೀರಿ. ಅದಾದ ಒಂದೇ ದಿವಸಕ್ಕೆ ನೀವು ಅವ್ರ ಜೊತೆ ಹೋಗಿ ಭಕ್ತಿ ಭಾವದಿಂದ ಫೋಟೋ ತೆಗೆಸ್ಕೋತೀರಿ. ಪ್ಲಾಂಟಿಫ್ ಆ್ಯಂಡ್ ರೆಸ್ಪಾಂಡೆಂಟ್ ದೇಶದ ಇತಿಹಾಸದಲ್ಲಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಡಿಸ್ಮಿಸ್ ಆದ 2 ದಿವಸಕ್ಕೆ ಇದು ನನಗೆ ಹಿಂದಿದ್ದಂಥ ಅಧಿಕಾರಿಯ ಮೇಲೆ ಅನುಮಾನ ಪ್ರಾರಂಭ ಆಗಿದೆ. ಇದನ್ನು ನನಗೇನು ಗೊತ್ತಾಯ್ತಾ ಇಲ್ಲ. ಹೇಳ್ತಾಯಿದ್ರು ಬೇರೆ ಬೇರೆಯವರು, ಅಲ್ಲಿ ಅವ್ರು ಇಷ್ಟು ತೊಗೊಂಡವ್ರೆ, ಇವ್ರು ಇಷ್ಟು ತೊಗೊಂಡವ್ರೆ, ಇವರೆಲ್ಲ ಇವ್ರ ಕಡೆಯವರು ಅಂತ ಹೇಳ್ತಿದ್ರು. ಇದು ಯಾಕೋ ನೋಡಿದ್ರೆ ಇದನ್ನ ನೀವು ತೀರ್ಮಾನ ಮಾಡಿ. ಅಲ್ಲಲ್ಲ, ನನಗೆ ಈ ಕೋತಿ ತಿಂದು ಮೇಕೆ ಬಾಯಿಗೆ ಒರೆಸ್ತದಲ್ಲ, ಮೈಸೂರಲ್ಲಿರೋ ಕೆಲವು ರಾಜಕಾರಣಿಗಳು ಭೂ ವ್ಯವಹಾರದಲ್ಲಿ ಇದ್ದರು ಅಂತಿದ್ರಲ್ಲ, ನನಗೀಗ ಈ ಅಧಿಕಾರಿ ಮೇಲೆ ಅನುಮಾನ ಪ್ರಾರಂಭ ಆಗ್ಬಿಟ್ಟೈತೆ. ಹಂಗಾದ್ರೆ ನಿಂದು ಡ್ಯುಯಲ್ ಆ್ಯಕ್ಟಿಂಗಾ? ವಾಟ್ ಯುವರ್ ಸ್ಟ್ಯಾಂಡ್? ಒಂದು ಕಡೆ ಇವ್ರ ವಿರುದ್ಧ ಹೋರಾಟ ಮಾಡೋಕ್ಕೆ ಹೈಕೋರ್ಟು ತೀರ್ಮಾನ ಕೊಟ್ಟರು ಕೂಡ ಖಾತೆ ಮಾಡಲ್ಲ. ನಿಮಗೆ ನ್ಯಾಯಾಂಗ ನಿಂದನೆ ಕೇಸ್ ರಿಜಿಸ್ಟರ್ ಆಯ್ತದೆ. ಅದಾದಮೇಲೆ ನೀವು ಹರೀಶ್ ಸಾಳ್ವೆ ಅವ್ರನ್ನ ಪ್ರಾಧಿಕಾರದ ಹಣದಲ್ಲಿ 24 ಲಕ್ಷ ಡ್ರಾ ಮಾಡಿ ಸರ್ಕಾರದ ಯಾವುದೇ ಅನುಮತಿ ಇಲ್ಲದೇ ಇವ್ರ ವಿರುದ್ಧ ಗೆಲ್ಲೇಬೇಕು ಕೇಸ್ನ ಅಂತ ಹೇಳ್ತೀರಿ, ಇಲ್ಲೂ ಹೇಳಿದ್ದೀರಿ. ಆದರೆ ಅಲ್ಲಿ ಹೋಗಿ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮನೇ, ಫೋಟೋ ಹೊಡ್ಸ್ಕೋತೀರಿ. ಆಗ ಗೊತ್ತಿರಲಿಲ್ವಾ ರಾಜಮಾತೆ ಈ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಈ ಕುಟುಂಬದ ಗೌರವ ಏನು ಅನ್ನೋದು ನಿಮಗೆ ಗೊತ್ತಿರಲಿಲ್ವಾ? ಇದು ನನಗೆ ಅನುಮಾನ ಪ್ರಾರಂಭ ಆಗಿದೆ. ಅವ್ರು ಯಾರು IAS ಅಲ್ಲ ಸರ್, ಇವರೊಬ್ಬರೇ IAS. ಅವರು ಇವೆಲ್ಲವನ್ನ ನೋಡಿ ಇದು ಆ ಕುಟುಂಬದ ಆಸ್ತಿ, ಸರ್ಕಾರ ಮತ್ತು ಅವ್ರಿಗೆ ಆದಂಥ ಒಪ್ಪಂದದಲ್ಲಿ ಅವ್ರ ಪರವಾಗಿ ಕೊಟ್ಟಿದ್ದಾರೆ. ಇವರು ಬೇರೆ ಬೇರೆಯವ್ರಿಗೆ ನೋಂದಾವಣಿಯನ್ನು ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಖಾತೆ ಮಾಡಿಕೊಟ್ಟಿದ್ದೀನಿ ಅಂಥೇಳಿ ಹಿಂದಿದ್ದ ಜಿಲ್ಲಾಧಿಕಾರಿಗಳು ಪಾಪ ಹೇಳಿದರು. ಅದ್ರ ಮೇಲೆ ತಾನೇ ಅವರೆಲ್ಲ ಪಾಪ ಕೋರ್ಟ್ಗೆ ಹೋಗಿದ್ದು. ಇದು ಮಹಾರಾಜರ ಮನೆತನದ ಆಸ್ತಿ ಅನ್ನೋದ್ರ ಬಗ್ಗೆ ಅಥವಾ ಬೇರೆ ಯಾವ ಇದ್ರ ಬಗ್ಗೂ ನನ್ನ ಡಿಸ್ಪ್ಯೂಟ್ ಇಲ್ಲ.
ಇವರು ಗೌರವತ್ವ ಈಗಲಾರು ಗೊತ್ತಾಯ್ತಾ ರಾಜಮನೆತನ ಏನು, ಮೈಸೂರಿನ ಜನ ಏನು ಅನ್ನೋದು, ಅಥವಾ ಅರಿವಾಯ್ತಾ? ಇಲ್ಲ ಇದರಲ್ಲಿ ಏನಿದೆ ಬೇರೆ? ಇದು ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನೋಡಿಲ್ಲ. ಐ ಡೋಂಟ್ ನೋ, ನೀವು ಪತ್ತೆ ಹಚ್ಚಬೇಕು. ನನಗೆ ಇದು ಕನ್ಫ್ಯೂಷನ್ ಶುರುವಾಗ್ಬಿಟ್ಟೈತೆ 2 ದಿವಸದಿಂದ. ಅದಕ್ಕೆ ಆಮೇಲೆ ಇನ್ನೊಂದು ಸತಿ ಮಾಡಿದೆ, ಯಾವ್ದಾರು ಕೂಡ್ಸಿರೋ ಫೋಟೋನ ಅಂತ. ಅದು ಅಲ್ಲ, ಇದು ನೋ 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 ಈಗ ಬುದ್ಧಿ ಬಂದಿರಬೇಕೇನೋ, ಬುದ್ಧಿ ಬಂದಿರ್ಬೇಕಾ ಅಂತ. ಈಗೆಲ್ಲ ಓದಿರ್ಬೇಕು ಪುಸ್ತಕವ. ಮೈಸೂರು ರಾಜ್ಯಕ್ಕೆ, ಮೈಸೂರು ಜಿಲ್ಲೆಗೆ, ಮಂಡ್ಯಕ್ಕೆ ಮಹಾರಾಜರ ಮನೆತನದ ಕೊಡುಗೆ ಏನು ಅನ್ನೋದನ್ನ ಈಗ ಕೂತ್ಕೊಂಡು ಓದಿರ್ಬೇಕು. ಫ್ರೀ ಆಗಿದ್ರಲ್ಲ, ಓದಿರ್ಬೇಕು. ನೀವೇ ಹೇಳ್ರಪ್ಪ ನನಗೆ. ನೀವಾದರೂ ನಾವೇನು ತುಂಬ ಬುದ್ಧಿವಂತರಲ್ಲ, ಆದರೆ ನೀವು ಯೋಚನೆ ಮಾಡಿ. ಇಲ್ಲಿ ನಿಮ್ಮದೇ ಸ್ಟೇಟ್ಮೆಂಟು, ಸರ್ವೆ ನಂಬರ್ 4 ಈ ಥರ ಉಳಿಸ್ತಾ ಇದ್ದೀನಿ ಅಂತ. 24 ಲಕ್ಷ ಪ್ರಾಧಿಕಾರದ ದುಡ್ಡು, ಯಾರ ಅನುಮತಿನೂ ಇಲ್ಲದೆ ಕೊಟ್ಟಿರೋದು. ಈಗ ನೋಡೋದು ಹಿಂಗೆ. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ಟೇ ಆಗಲಿಲ್ಲ, ಡಿಸ್ಮಿಸ್ಸು. ಅಡ್ಮಿಟ್ಟೇ ಆಗಲಿಲ್ವಲ್ರಿ, 24 ಲಕ್ಷ ಹೋಯ್ತಲ್ರಿ. ಪ್ರಾಧಿಕಾರದ ನೌಕರರು ನಿವೃತ್ತಿ ಆದರೆ ಅದಕ್ಕೆ ಪೆನ್ಷನ್ ತಗೋಬೇಕಾಗಿರೋದು ಈ ಹಣದಲ್ರಿ. ಇವ್ರಿಗೆ ಯಾರು ರೈಟ್ಸ್ ಕೊಟ್ಟವ್ರು 24 ಲಕ್ಷ ಕೊಡೋಕ್ಕೆ? ಈ ಕೇಸು ನಿಲ್ಲಲ್ಲ ಅಂತ ಗೊತ್ತಿದ ಮೇಲೆ ಯಾರು ತೀರ್ಮಾನ ರೀ? ಸರ್ಕಾರಿ ಆದೇಶ ಆಗೈತೇನ್ರಿ? ನೀವು ಹೋರಾಟ ಮಾಡಬೇಕು ಅಂದಿದ್ರೆ ನಮ್ಮ ಅಲ್ಲಿ ಅಟಾರ್ನಿ ಜನರಲ್ ಇರಲಿಲ್ವೇನ್ರಿ? ಯಾರು ನಿಮ್ಗೆ ಅನುಮತಿ ಕೊಟ್ಟಿರೋರು? ಈಗ ಪ್ರಾಧಿಕಾರ ದುಡ್ಡು ಕೊಟ್ಟಿದ್ದು ತಪ್ಪು ಅನುಮೋದನೆ ಮಾಡ್ಕೊಂಡಿದೆ, ರೆಟ್ರಾಸ್ಪೆಕ್ಟಿವ್. ಇಷ್ಟೆಲ್ಲ ನೀವು ಹೋರಾಟ ಮಾಡಿದವರು ಇದ್ಯಾಕೆ? ದುಡ್ಡಾರು ಉಳಿತಿತ್ತಲ್ಲ. 24 lakhs ಈಗ ಕೊಟ್ಟು ಒಂದೇ ಕೇಸು ಕೊಟ್ಟಿರೋದೇ. ಈಗ ಕೊಟ್ಟು ಅಡ್ಮಿಟ್ಟೇ ಆಗಲಿಲ್ಲ ಅಂದಮೇಲೆ ಇನ್ನು ನಡಿನೇ ಇಲ್ವಲ್ಲ. ಹಿಯರಿಂಗ್ ಅಟೆಂಡ್ ಆಗಿದ್ರೆ ನೆಕ್ಸ್ಟ್ ಕೊಡಬೇಕಾಗಿತ್ತು. ಫಸ್ಟ್ ಹಿಯರಿಂಗ್ ಅಟೆಂಡ್ ಆಗಿದ್ದಕ್ಕೆ ಇದು ಡಿಸ್ಮಿಸ್ ಆಗಿರೋದು. ಇದು ನಮ್ಮ ಪರಿಸ್ಥಿತಿ. ಡಿಸ್ಮಿಸ್ ಆಗಿ ಇದನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಇವರು ಅದೇನೋ ಹೇಳ್ತಿದ್ರಲ್ಲ, ಫೇಕ್ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಲೇಡಿ ಸಿಂಗಮ್ ಕಮ್ ಬ್ಯಾಕ್. ಇದು ಸಿಂಗಮ್ ಅಲ್ಲ, ಮೈಸೂರು ಜನನ್ನ ಮಂಗಮ್ ಮಾಡಕ್ಕೆ ಕೊಟ್ಟಿರೋ ಒಂದು ಪ್ರಚಾರ ಪ್ರಿಯೆ ಅನ್ನುವಂಥದ್ದನ್ನ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಥ್ಯಾಂಕ್ ಯು. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆದರೆ ಅವರೆಲ್ಲಿದ್ದರು? JDS ಒಂಥರ ಟ್ರೈನಿಂಗ್ ಸ್ಕೂಲು, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಒಳ್ಳೆಯದಲ್ಲಿ ಅವರು. ಥ್ಯಾಂಕ್ ಯು. ಹಾಂ, ನಮಗೆಲ್ಲ ನಮ್ಮ ಪಕ್ಷದಲ್ಲಿ ಯಾವ್ಯಾವ ರೀತಿ ಇರಬೇಕು ಅನ್ನೋದು ಕಲಿಸ್ಕೊಟ್ಟು ನಮ್ಮ ಸ್ನೇಹಿತರು ಸರ್, ಏನು ಹೆಂಗೆ ಇರಬೇಕು ನಿಮ್ಮ ಪಕ್ಷದಲ್ಲಿ ಅನ್ನೋದು ಹೇಳ್ಕೊಟ್ಟು ಹೋಗೋರು. ಥ್ಯಾಂಕ್ ಯು. ಎಲ್ಲ ಕೂತ್ಕೊಳ್ಳಿ, ದಯವಿಟ್ಟು ಮಾತಾಡಿಸ್ತೀನಿ. ಸರಿಯಾ? ಇವತ್ತು ಮೂರ್ತಿ ಇರೋದ್ರಿಂದ ಅವ್ರು ಯಾರು ಒಬ್ಬರು ಕ್ವಶನ್ ಇದೆ. ರಾಜೇಂದ್ರ ಪ್ರಸಾದ್ ಹತ್ರಕ್ಕೆ ಹೋಗಿ ಆಮೇಲೆ ರವಿಶಂಕರ್ 2 ಸತಿ ಮಾಡಿದ್ರು.
ಹಾಂ ಎರಡು ಸರಿ ಮಾಡಿದ್ರು ಕಲರ್ ಮಾಡಿಸಿ. ಇದು ರೀಸೂಟು ಫೋಟೋಗೆ. ಆ ಫೋಟೋ ತೆಗಿಬೇಕು.